ನನ್ನನ್ನು ನಂಬಾರ್ದು. ಯಾಕಂದರೆ 75% ಕೆಟ್ಟವರೇ ಇರೋ ಈ ಕಲಿಯುಗದಲ್ಲಿ ಆ 25% ಯಾರು ಅಂತ ಹೆಂಗೆ ಕಂಡುಹಿಡಿಯೋದು ತುಂಬ ಕಷ್ಟ. ಇದು ವರ್ಕ್ ಆಗ್ತಿದೆ ಅಂತಂದರೆ ನೀವು ನನ್ನ ನಂಬೋದು, ಇಲ್ಲ ಅಂತಂದರೆ ಅಲ್ಲೇ ಡಿಲೀಟ್ ಅಂತಂದೇಳಿ ಡಿಲೀಟ್ ಮಾಡ್ಬಿಟ್ಟು ಬಿಟ್ಬಿಟ್ಟು ಹೋಗ್ತಿರಬೇಕು. ನಾವು ಹೇಳಿಕೊಡೋ ಪ್ರತಿ ಅಫರ್ಮೇಷನ್ನು, ಪ್ರತಿ ತಂತ್ರಗಳು, ಅದರಿಂದ ಹಣ ಆಸ್ತಿ ಐಶ್ವರ್ಯ ಬರುತ್ತೆ, ಅದು ಸತ್ಯ ಅಂತ ನನಗೆ ಗೊತ್ತಿದೆ. ಅನ್ಎಕ್ಸ್ಪೆಕ್ಟೆಡ್ ಆಗಿ, ಸರ್ಪ್ರೈಸ್ ಆಗಿ ನನಗೆ ಹಣ ಆಸ್ತಿ ಐಶ್ವರ್ಯಗಳು ಹೇರಳವಾಗಿ ನನ್ನ ಬದುಕಿಗೆ ಬರುತ್ತಿರುವುದಕ್ಕೆ ವಿಶ್ವಕ್ಕೆ ಕೃತಜ್ಞತೆಗಳು ಅಂತ ಹೇಳ್ತಾನೇ ರೀ ಪದೇ ಪದೇ. ಅನ್ಎಕ್ಸ್ಪೆಕ್ಟೆಡ್ ಆಗಿ, ಸರ್ಪ್ರೈಸ್ ಆಗಿ ನಿಮ್ಗೆ ಹಣ ಬಂದಿಲ್ಲ ಅಂದ್ಕೊಳ್ಳಿ, ನಾನು ತಪ್ಪು ಅಂತ ಅರ್ಥ. ನೀವು ಹೊಸ ಮನೆ ಕಟ್ತೀರಾ, ಇನಾಗ್ರೇಷನ್ ನೀವು ಕರೆಯೋಕ್ಕೆ ಹೋಗ್ತೀರಲ್ವಾ, 100 ಜನಗಳಲ್ಲಿ 99% ಅಷ್ಟು ಜನ ಹೆಂಗೆ ಕಟ್ಬಿಟ್ಟ ಇವನು, ಯಾರು ತಲೆ ಹೊಡೆದು ದುಡ್ಡು ಸಂಪಾದನೆ ಮಾಡೋದು, ಯಾವುದೋ ಅಡ್ಡದಾರಿ ಹಿಡಿದಿರಬೇಕು, ಕೆಟ್ಟದಾಗೇನೋ ಮಾಡಿರಬೇಕು, ಒಳ್ಳೆ ರೀತಿ ಆಶೀರ್ವಾದ ಮಾಡೋರು ನಿಜವಾಗ್ಲೂ ಹೇಳ್ತಿದ್ದೀನಿ 1% ಅಷ್ಟೇ ಗೊತ್ತಿರಲಿ. ಇನ್ಫ್ಯಾಕ್ಟ್ ನಮಗೆ ದ್ರೋಹ ಥರ ದ್ವೇಷ ಮಾಡೋವಂಥವ್ರು ಅಥವಾ ಅಸೂಯೆ ಪಟ್ಕೊಳ್ಳೋ ಅಂಥವ್ರು ನಮ್ಮ ರಿಲೇಷನ್ಸು, ನಮ್ಮ ಫ್ರೆಂಡ್ಸು, ನಮ್ಮ ಅಕ್ಕಪಕ್ಕದವರೇ ಆಗಿರ್ತಾರಲ್ವ. ಇದ್ಯಾಕೆ ನಮ್ಗೆ ಗೊತ್ತಾಗ್ತಾ ಇಲ್ಲ? ನಾವು ಇನ್ನೊಬ್ಬರು ಸ್ಟೇಟಸ್ ನೋಡ್ತಾ ಇರೋದಕ್ಕೆ ಅವ್ರ ಸ್ಟೇಟಸ್ ನಮ್ಗೆ ಯಾಕೆ ಬೇಕು? ಸೊ ದಯವಿಟ್ಟು ಹೇಳ್ತಿದ್ದೀನಿ ವೀಕ್ಷಕರೇ, ನನ್ನ ಪ್ರೀತಿ ಆಗರ್ಭ ಶ್ರೀಮಂತ ದೇವರುಗಳಿಗೆ ನಿಮ್ಗೆ ಹೇಳ್ತಿದ್ದೀನಿ, ಡೋಂಟ್ ಸಿ ಅದರ್ ಸ್ಟೇಟಸ್, ದಟ್ ಈಸ್ ನನ್ ಆಫ್ ಅವರ್ ಬಿಸ್ನೆಸ್. ನಾವೇ ಚಪ್ಪಲಿ ಕೊಟ್ಬಿಟ್ಟು ವಡಿ ಅಂತ ಒಡಿಸ್ಕೊಂಡು ಅಯ್ಯೋ ಚಪ್ಪಲಿ ಹೊಡೆದ್ಬಿಟ್ಟ ಅಂತ ಹೇಳೋದು ತಪ್ಪು ತಾನೇ? ತುಂಬ ಜನ ಕೇಳಿದ್ದಾರೆ, ಇದೆಲ್ಲ ದುಡ್ಡು ಬರುತ್ತಲ್ಲ ಸ್ವಾಮಿಗಳಿಗೆ. 100% ದುಡ್ಡು ಬರುತ್ತೆ, ನಾನೇ ಹೇಳ್ತಿದ್ದೀನಿ. ಆಮೇಲೆ ನನಗೆ ಲೈಫ್ ಇದೆ, ನಾನು ಗೊತ್ತು ನಾನು ಏನೇನು ಕೆಲಸ ಮಾಡ್ತಿದ್ದೀನಿ ಅಂತಂದೇಳಿ. ಎಲ್ಲ ಯಾರಿಗೂ ದುಡ್ಡು ಬೇಡ. ಈ ವ್ರತ ಯಾರು ಮಾಡ್ತಾರೋ, ಲಕ್ಷ್ಮೀ ಕುಬೇರ ಧನ ಪ್ರಾಪ್ತಿ ಅನುಷ್ಠಾನ ಕ್ರಿಯಾ ವ್ರತ, ಈ ವ್ರತ ಯಾರು ಮಾಡ್ತಾರೋ ಅವ್ರು ನಿಜ ಹೇಳ್ತಿದ್ದಾನೆ, ಇಂದಿನ ಜೀವನ ಹೇಗಿತ್ತು ನನಗೆ ಗೊತ್ತಿಲ್ಲ, ಬಟ್ ಮುಂದಂತೂ ನೀವು ಹೇಗೆ ಬಯಸ್ತಿರೋ ಅಥವಾ ನಿಮ್ಗೆ ಹೇಗೆ ನೆಮ್ಮದಿ ಸುಖ ಶಾಂತಿ ಬರೋ ರೀತಿ ನಮ್ಮಗಳನ್ನು ಅದು ಮಾಡುತ್ತೆ ಗೊತ್ತಿಲ್ಲ. ನಾನು ನಿಮ್ಮನ್ನು ಕ್ವೆಶನ್ ಕೇಳ್ತಿದ್ದೀನಿ, ಲೈಫಲ್ಲಿ ಏನಾದರೂ ಬದಲಾವಣೆ ಆಗಿದೆಯಾ? ನೀವು ಶ್ರೀಮಂತರು ಆಗಿದ್ದೀರಾ? ನೀವು ಸಾಲ ತೀರಿಸೋದು ಆಗಿದೆಯಾ? ತಕ್ಕ ಮಟ್ಟಿಗೆ ನೆಮ್ಮದಿ ಅನ್ನೋವಂಥದ್ದು ಇದೆಯಾ? ನಾನು ಹೇಳ್ತಿರೋದು ಪ್ರತಿ ತಿಂಗಳು 3 ಲಕ್ಷ ದುಡಿಬೇಕಪ್ಪ. ಅದು ದುಡಿದ್ರೆ ಮಾತ್ರ ನಾವು ರಿಚ್ ಅಂತ ಲೈಫ್ ಲೀಡ್ ಮಾಡೋದಕ್ಕೆ ಸಾಧ್ಯ ಈ ಕಲಿಯುಗದಲ್ಲಿ. ಒಂದು ವೇಳೆ ನೀವೆಲ್ಲ ನಾನು ಹೇಳಿದ್ದು ಮಾಡಿ ನಿಮ್ಗೇನು ಪ್ರಯೋಜನ ಇಲ್ಲ ಅಂತಂದರೆ ಯಾಕೆ ಇನ್ನೂ ನೋಡ್ತಿದ್ದೀರಾ? ವೈ ಆರ್ ಯು ಸ್ಟಿಲ್ ಸಬ್ಸ್ಕ್ರೈಬ್? ಅನ್ಸಬ್ಸ್ಕ್ರೈಬ್ ಆಗಿ ಯಾಕೆ ಕಾರ್ಯಾಗಾರಕ್ಕೆ ಬರ್ತಿದ್ದೀರಾ? ನಿಮಗೇನು ಪ್ರಯೋಜನ ಆಗಿಲ್ಲಪ್ಪ, ಬರಬೇಡಿ. ನಾನೇ ಹೇಳ್ತಿದ್ದೀನಿ, ಡೋಂಟ್ ಫಾಲೋ ಮೀ, ಥಿಂಕ್ ಐ ಆಮ್ ಅ ಲೂಸ್. ನಾನು ಯಾರೋ ಕ್ರ್ಯಾಕ್ ನನ್ನ ಮಗ, ಲೂಸು, ಓಲ್ಡು ಗುರುಗಳು ಬಿಸಾಕ್ಬೇಕಷ್ಟೇ. ಬಿಕಾಸ್ ಡೋಂಟ್ ವೇಸ್ಟ್ ಯುವರ್ ಟೈಮ್. ಯಾಕೆ ಇನ್ನೂ ದುಡ್ಡು ಬರ್ತಿಲ್ಲ? ನಾವೇನೇನೋ ಮಾಡ್ತಿದ್ದೀವಿ, ತುಂಬ ಒಳ್ಳೆಯವರು ಬೇರೆ, ನೀವು ಹೇಳೋದಕ್ಕಿಂತ ಹೆಚ್ಚು ದಾನ ಧರ್ಮಗಳು ಅಥವಾ ಒಳ್ಳೆತನ, ಅಯ್ಯೋ ಪಾಪ ಅನ್ನೋಂಥದ್ದು ಇದೆಲ್ಲ ಇದೆ. ಬಟ್ ಆದರೂ ಇನ್ನೂ ನಮಗೆ ನಾವು ಬಯಸಿದ ಒಂದು ಲೈಫ್ ಆಗ್ಬೋದು, ಬಯಸಿದಷ್ಟು ಲಾಭ ಆಗ್ಬೋದು, ಹಣ ಆಸ್ತಿಗಳು ಬರ್ತಿಲ್ಲ ಅನ್ನೋದು ಮೇಡಮ್ ಕ್ವೆಶನ್ ಆಗಿತ್ತು. ಅದಕ್ಕೆ ಉತ್ತರ ಇಲ್ಲಿದೆ ನೋಡಿ. ಇದು ಕಲಿಯುಗ. ಸತ್ಯಯುಗ ಇತ್ತು, ತ್ರೇತಾಯುಗ ಇತ್ತು, ದ್ವಾಪರ ಯುಗ ಇತ್ತು, ಕಡೆಗೆ ನಾವು ಕಲಿಯುಗದಲ್ಲಿದ್ದೀವಿ ನೋಡಿ. ಧರ್ಮ ಸತ್ಯ ಎಷ್ಟಿತ್ತು ಸತ್ಯಯುಗದಲ್ಲಿ, ಅಥವಾ ಅಸತ್ಯ ಎಷ್ಟಿತ್ತು ಸತ್ಯಯುಗದಲ್ಲಿ, ಕೆಟ್ಟ ಜನಗಳು ಎಷ್ಟು ಜನ ಇದ್ದರು, ಕೆಟ್ಟದ್ದು ಅನ್ನೋದು ಎಷ್ಟಿತ್ತು ಅಂತ ಒಂದು ಪರ್ಸೆಂಟೇಜಲ್ಲಿ ಹೇಳಬೇಕು ಅಂತಂದರೆ, ಸತ್ಯಯುಗದಲ್ಲಿ 100ಕ್ಕೆ 100% ಸತ್ಯವಂತರಿದ್ದರು. ಸತ್ಯವೇ ಅಲ್ಲಿತ್ತು. ಅಲ್ಲಿ ಕೇವಲ ಮನುಷ್ಯರಲ್ಲ, ಪ್ರಾಣಿ ಪಕ್ಷಿ ಮರಗಳು ಪ್ರತಿಯೊಂದು ಮಾತಾಡ್ತಿತ್ತು ಅಂತಂತ ನಂಬಿದ್ದು ಹೇಳಿರೋ ಅಂಥದ್ದು. ಇದು ಗೊತ್ತಿರಬೇಕು ನಿಮಗೆ. ಅಸತ್ಯಕ್ಕೆ ಜಾಗನೇ ಇರಲಿಲ್ಲ, ಅಸತ್ಯವಂತರು ಒಬ್ಬರು ಸಹ ಇರಲಿಲ್ಲ, 0%. ಇಲ್ಲಿ ಎಲ್ಲವೂ ಸತ್ಯ. ಓಕೆ, ಫೇರ್ ಇನಫ್. ಎರಡನೇದು ತ್ರೇತಾಯುಗ. 75% ಅಷ್ಟು ಜನಗಳು ಅಥವಾ 75% ಅಷ್ಟು ಸನ್ನಿವೇಶಗಳು ಸತ್ಯವಾಗಿತ್ತು. ಒಳ್ಳೆಯವರೇ ಇದ್ದರು, ಕೆಟ್ಟವರಿದ್ದರು, ಅಸತ್ಯ ಇತ್ತು, ಅಧರ್ಮ ಇತ್ತು. ಅದು ಕೇವಲ 25% 25% ಅಷ್ಟು ಮಾತ್ರ ಇತ್ತು. ಅದೇ ನೀವು ದ್ವಾಪರ ಯುಗಕ್ಕೆ ಬಂದರೆ 50-50, 50% ಧರ್ಮ ಇದ್ದರೆ ಇನ್ನು 50% ಅಧರ್ಮ ಇತ್ತು, ಕೆಟ್ಟದ್ದಿತ್ತು. ಅದೇ ನೀವು ಕಲಿಯುಗಕ್ಕೆ ಬಂದರೆ 75% ಅಷ್ಟು ಅಧರ್ಮ, 75% ಅಷ್ಟು ಜನಗಳು ಮನಸ್ಥಿತಿ ಕೆಟ್ಟದ್ದು ಅಥವಾ ಅಸತ್ಯದ್ದು, ಅಧರ್ಮದ್ದು. ಕೇವಲ 25% ಅಷ್ಟು ಮಾತ್ರ
ಒಳ್ಳೆಯದು, ಒಳ್ಳೆಯವರು ಸತ್ಯವಾಗಿರುವಂಥದ್ದು ಗೊತ್ತಿರಲಿ. ಸೊ ಹಾಗಾಗಿ ನೀವು ಅಯ್ಯೋ ಪಾಪ ಅಂತ ಏನು ಹೇಳ್ತೀರೋ, ನೀವು ಹೇಳೋರೆಲ್ಲ ಬಹುತೇಕ ಮಂದಿ 75% ಅಷ್ಟು ಜನ ಕೆಟ್ಟವರೇ ಆಗಿರ್ತಾರೆ. ನೀವು ಅದಕ್ಕೆ ನೋಡಿ, ಯಾರನ್ನು ಹೆಚ್ಚು ನಂಬುತ್ತೀರೋ, ಯಾರನ್ನು ಹೆಚ್ಚು ಪ್ರೀತಿ ಮಾಡ್ತೀರೋ, ಯಾರನ್ನು ಹೆಚ್ಚು ನೀವು ಸಂಶಯ ಪಡದೆ ಎಲ್ಲವೂ ಮುಕ್ತವಾಗಿ ಹಂಚ್ಕೊಳ್ತೀರೋ ಅಂಥವ್ರಿಂದನೇ ನಿಮ್ಗೆ ದ್ರೋಹ ಆಗಿರೋದು ಯೋಚನೆ ಮಾಡಿ. ಅದು ನಿಮ್ಮ ಮನೆಯಲ್ಲಿರೋ ವ್ಯಕ್ತಿಗಳಾಗ್ಬೋದು, ಅಥವಾ ನಿಮ್ಮ ಹಸ್ಬೆಂಡ್ ಆಗಿರ್ಬೋದು, ವೈಫ್ ಆಗಿರ್ಬೋದು, ಮಕ್ಕಳಾಗಿರ್ಬೋದು, ಅಥವಾ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಯಾರೇ ಆಗಿರ್ಬೋದು. ನೀವು ಯಾರನ್ನು ಹೆಚ್ಚು ಮೋಹಿಸ್ತೀರೋ, ಪ್ರೀತಿ ಮಾಡ್ತೀರೋ ಅವರನ್ನು ಹೆಚ್ಚು ದುಃಖ ಆಗಿದೆ. ಹೆಚ್ಚು ನಂಬುತ್ತೀರೋ ಅಂಥವ್ರನ್ನ ನಿಮ್ಗೆ ದ್ರೋಹ ಆಗಿದೆ. ಕರೆಕ್ಟಾ? ಇದಾಗಲೇಬೇಕು, ಯಾಕಂದರೆ ಜಗದ ನಿಯಮ ಇದು. ಯಾಕಂದರೆ ಇದು ಕಾರ್ಗತ್ತಲಿನ ಒಂದು ಯುಗ ಅಂತ ನಮ್ಮ ವೇದ ಪುರಾಣಗಳು, ಶಾಸ್ತ್ರಗಳು ಹೇಳುವಂಥದ್ದು. ಸೊ ಬಹುತೇಕ ಮಂದಿ ಕೆಟ್ಟವರೇ ಆಗಿರೋದಕ್ಕೆ ನೀವು ಹುಷಾರಾಗಿರಬೇಕು, ನಂಬಕ್ಕೆ ಹೋಗಬಾರ್ದು. ಅದಕ್ಕೆ ನಾನು ತುಂಬ ಸಲ ಹೇಳುವಂಥದ್ದು, ನನ್ನನ್ನು ನಂಬಾರ್ದು. ಯಾಕಂದರೆ 75% ಕೆಟ್ಟವರೇ ಇರೋ ಈ ಕಲಿಯುಗದಲ್ಲಿ ಆ 25% ಯಾರು ಅಂತ ಹೆಂಗೆ ಕಂಡುಹಿಡಿಯೋದು? ತುಂಬ ಕಷ್ಟ. ಅದಕ್ಕೆ ನಾನು ಹೇಳಿಕೊಡುವ ವಿದ್ಯೆನ, ಮಂತ್ರನ, ತಂತ್ರಗಳನ್ನು ನೀವು ಪರೀಕ್ಷೆ ಮಾಡಬೇಕು. ಇದು ವರ್ಕ್ ಆಗ್ತಿದೆ ಅಂತಂದರೆ ನೀವು ನನ್ನ ನಂಬೋದು. ಇಲ್ಲ ಅಂತಂದರೆ ಅಲ್ಲೇ ಡಿಲೀಟ್ ಅಂತಂದೇಳಿ ಡಿಲೀಟ್ ಮಾಡ್ಬಿಟ್ಟು ಬಿಟ್ಬಿಟ್ಟು ಹೋಗ್ತಿರಬೇಕು. ನಾವು ಹೇಳಿಕೊಡೋ ಪ್ರತಿ ಅಫರ್ಮೇಷನ್ನು, ಪ್ರತಿ ತಂತ್ರಗಳು, ಅದರಿಂದ ಹಣ, ಆಸ್ತಿ, ಐಶ್ವರ್ಯ ಬರುತ್ತೆ, ಅದು ಸತ್ಯ ಅಂತ ನನಗೆ ಗೊತ್ತಿದೆ. ನಿಮಗದು ವರ್ಕ್ ಆದಾಗ ಮಾತ್ರ ನೀವು ಸತ್ಯ ಅಂತ ನಂಬಬೇಕು. ಒಂದು ಎಕ್ಸಾಂಪಲ್ ಯಾವತ್ತೂ ಹೇಳ್ತಿರ್ತಾನೆ, ಅನ್ಎಕ್ಸ್ಪೆಕ್ಟೆಡ್ ಆಗಿ, ಸರ್ಪ್ರೈಸ್ ಆಗಿ ನನಗೆ ಹಣ, ಆಸ್ತಿ, ಐಶ್ವರ್ಯಗಳು ಹೇರಳವಾಗಿ ನನ್ನ ಬದುಕಿಗೆ ಬರುತ್ತಿರುವುದಕ್ಕೆ ವಿಶ್ವಕ್ಕೆ ಕೃತಜ್ಞತೆಗಳು ಅಂತ ಹೇಳ್ತಾನೇ ರೀ ಪದೇ ಪದೇ. ಅನ್ಎಕ್ಸ್ಪೆಕ್ಟೆಡ್ ಆಗಿ, ಸರ್ಪ್ರೈಸ್ ಆಗಿ ನಿಮ್ಗೆ ಹಣ ಬಂದಿಲ್ಲ ಅಂದ್ಕೊಳ್ಳಿ, ನಾನು ತಪ್ಪು ಅಂತ ಅರ್ಥ. ಸಿಂಪಲ್ ನೋಡಿ, ಎಷ್ಟು ಚೆನ್ನಾಗಿದೆ, ಎಷ್ಟು ಚೆನ್ನಾಗಿ ನನ್ನ ಗುರುಗಳು ನೀವು ಟೆಸ್ಟ್ ಮಾಡ್ಬೋದು. ಅನ್ಎಕ್ಸ್ಪೆಕ್ಟೆಡಾಗಿ ದುಡ್ಡು ಬಂದಿಲ್ಲಪ್ಪ, ಬಿಟ್ಬಿಡಪ್ಪ ಅಷ್ಟೇ, ಬರಲೇಬೇಡ, ಸುಳ್ಳು ಅಂತಲೇ ಅನ್ಕೋ. ನಾನೇ ಹೇಳ್ತಿದ್ದೀನಿ, ನಾನು ಹೇಳೋ ಪ್ರತಿ ಮಂತ್ರ ಪ್ರತಿ ತಿಂಗಳು ಅತಿ ಸುಲಭವಾಗಿ 3 ಲಕ್ಷ ದುಡಿಯುವ ವ್ಯಾಪಾರ ಮಾರ್ಗಗಳು, ಅವಕಾಶಗಳು ನನಗೆ ಕಾಣಲು ಸಿಕ್ಕಿ, ಅದರಿಂದ ನಾನು 3 ಲಕ್ಷ ರೂಪಾಯಿ ಆದಾಯವನ್ನು ಮಾಡುತ್ತಿರುವುದಕ್ಕೆ ವಿಶ್ವಕ್ಕೆ ಕೃತಜ್ಞತೆಗಳು. ಯಾರು 36 ದಿನ, 45 ದಿನ, 90 ದಿನ ಈ ರೀತಿ ಸಂಕಲ್ಪ ಮಾಡ್ಕೊಂಡು ಹೇಳ್ತಿರ್ತಾರೋ 100% 3 ಲಕ್ಷ ದುಡಿಯೋ ಮಾರ್ಗ ಸಿಕ್ಕೇ ಸಿಗಬೇಕು, ಅವಕಾಶ ಕಾಣಿಸ್ಬೇಕು, 3 ಲಕ್ಷ ದುಡಿಲೇಬೇಕು. ಹಾಗೇ ಆಗುತ್ತೆ, ನಾನು ಹೇಳ್ತಿದ್ದೇನೆ. ಪ್ಲೀಸ್ ಟೆಸ್ಟ್ ಇಟ್. ಸೊ ದಿಸ್ ಈಸ್ ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ಮನುಷ್ಯನ ಮನಸ್ಸನ್ನು ನಿಯಂತ್ರಿಸುವ ಮತ್ತು ಅವನತಿಯತ್ತ ಕೊಂಡೊಯ್ಯುವ 6 ಆಂತರಿಕ ಶತ್ರುಗಳು ಎಲ್ಲರಲ್ಲೂ ಇದೆ. ಕಲಿಯುಗದಲ್ಲಿ ಇದು ಎಲ್ಲರಲ್ಲೂ ಇದೆ. ಅದನ್ನು ನಾವು ನಮ್ಮ ಧರ್ಮದ ಪ್ರಕಾರ ಅರಿಷಡ್ವರ್ಗಗಳು ಅಂತ ಕರಿತೇವೆ. ಕಾಮ, ಕ್ರೋಧ, ಲೋಭ, ಮೋಹ, ಮದ ಮತ್ತು ಮಾತ್ಸರ್ಯ. ಇವೆಲ್ಲ ತುಂಬಿಕೊಂಡು ಇರುವುದಕ್ಕೆ ಈ ಕಲಿಯುಗದಲ್ಲಿ ನಾವುಗಳು ಏನಾದರೂ ಒಳ್ಳೇದಾಗ್ಬಿಟ್ರೆ, ಅಥವಾ ನಾವು ಶ್ರೀಮಂತರ ಕಾಣಿಸ್ಕೊಂಡ್ಬಿಟ್ರೆ, ಅಥವಾ ನಮ್ಮ ಹತ್ರ ಇದಿದೆ ಅದಿದೆ ಅಂತಂತ ಯಾರಿಗಾದರೂ ಹೇಳಿಬಿಟ್ರೆ, ಈ ಅರಿಷಡ್ವರ್ಗಗಳು ಎಲ್ಲರಲ್ಲೂ ಇರೋದಕ್ಕೆ ಅಂತಂದರೆ 75% ಅಷ್ಟು ಜನಗಳಲ್ಲಿ ಈ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಇರೋದಕ್ಕೆ ಅವರು ನಮಗೆ ಕೆಟ್ಟದ್ದು ಮಾಡ್ತಾರೆ, ಅಥವಾ ಕೆಟ್ಟದ್ದು ಬಯಸ್ತಾರೆ. ಅಥವಾ ಒಂದು ವೇಳೆ ಅವರು ಮಾಟ ಮಂತ್ರ ಮಾಡಿಸ್ಬೇಕು, ದೃಷ್ಟಿ ನಮ್ಮ ಮೇಲೆ ಬೀಳಬೇಕು, ಕೆಟ್ಟ ದೃಷ್ಟಿ ಅಂದರೆ ಅದೆಲ್ಲ ನಮ್ಗೆ ಆಗುತ್ತೆ. ಯಾಕಾಗುತ್ತೆ? ಮೂಲತಃ ಅವರು ಕೆಟ್ಟವರಲ್ವ. ಯಾಕಂದರೆ ದೇರ್ ಆಪರೇಟಿಂಗ್ ಸಿಸ್ಟಮ್ ಇಸ್ ಫಿಲ್ಡ್ ವಿತ್ ಆಲ್ ದಿಸ್ ಅರಿಷಡ್ವರ್ಗಗಳು. ಯಾರೂ ಸಹ ನಮ್ಮ ಏಳಿಗೆಯನ್ನು ಪ್ರಶಂಸೆ ಮಾಡೋದಿಲ್ಲ. ನೀವು ಹೊಸ ಮನೆ ಕಟ್ತೀರಾ, ಇನಾಗ್ರೇಷನ್ ನೀವು ಕರೆಯೋಕ್ಕೆ ಹೋಗ್ತೀರಲ್ವ, 100 ಜನಗಳಲ್ಲಿ 99% ಅಷ್ಟು ಜನ ಹೆಂಗೆ ಕಟ್ಬಿಟ್ಟ ಇವನು, ಯಾರು ತಲೆ ಹೊಡೆದು ದುಡ್ಡು ಸಂಪಾದನೆ ಮಾಡೋದು, ಯಾವುದೋ ಅಡ್ಡದಾರಿ ಹಿಡಿದಿರಬೇಕು, ಕೆಟ್ಟದಾಗೇನೋ ಮಾಡಿರಬೇಕು, ಒಳ್ಳೆ ರೀತಿ ಆಶೀರ್ವಾದ ಮಾಡೋರು. ನಿಜವಾಗ್ಲೂ ಹೇಳ್ತಿದ್ದೀನಿ, 1% ಅಷ್ಟೇ ಗೊತ್ತಿರಲಿ. ಇನ್ಫ್ಯಾಕ್ಟ್ ನಮಗೆ ದ್ರೋಹ ಥರ ದ್ವೇಷ ಮಾಡೋವಂಥವ್ರು ಅಥವಾ ಅಸೂಯೆ ಪಟ್ಕೊಳ್ಳೋ ಅಂಥವರು ನಮ್ಮ ರಿಲೇಷನ್ಸು, ನಮ್ಮ ಫ್ರೆಂಡ್ಸು, ನಮ್ಮ ಅಕ್ಕಪಕ್ಕದವರೇ ಆಗಿರ್ತಾರಲ್ವ. ಇದು ಯಾಕೆ ನಮ್ಗೆ ಗೊತ್ತಾಗ್ತಾ ಇಲ್ಲ? ಅದಕ್ಕೆ ನಾನು ಫಸ್ಟೇ ಹೇಳಿದ್ದು, ಇದು ಕಲಿಯುಗ. 75%ಗಿಂತ ಹೆಚ್ಚು ಜನ ಕೆಟ್ಟ ಮನಸ್ಥಿತಿಯವರಾಗಿರ್ತಾರೆ, ಅಥವಾ ಈ ಅರಿಷಡ್ವರ್ಗಗಳಲ್ಲಿ ಅವರು ಒಬ್ಬರಾಗಿರ್ತಾರೆ. ಅವರಲ್ಲಿ ಅರಿಷಡ್ವರ್ಗಗಳು ಹೆಚ್ಚಿರುತ್ತೆ. ಆ ಕಾಲದಲ್ಲೇ ಅವ್ರು ನೋಡಿ, ಈಗ ದಶರಥ ಯಾರು ರಾಮನ ತಂದೆ, ಅವನು ಮೋಹಕ್ಕೆ ಒಳಗೋಗಿ ಕೈಕೆಗೆ ಸಹಾಯ ಮಾಡೋವಂಥದ್ದು. ರಾಮನನ್ನು ಕಾಡಕ್ಕೆ ಕಳಿಸ್ಬಿಡ್ತಾನೆ. ಅವನು 2ನೇ ಹೆಂಡತಿಯ ಮಗನನ್ನು, ಭರತನನ್ನು ರಾಜ ಮಾಡಿಬಿಡ್ತಾನೆ. ದುರ್ಯೋಧನ ಅರಿಷಡ್ವರ್ಗಗಳು ಹೆಚ್ಚಿತ್ತು ಅವನಿಗೆ.
ಅವನು ಯಾವುದೋ ಒಂದು ಮೂಲೆಯಲ್ಲಿ ಜಾಗ ಕೊಡಪ್ಪ ಅಂತ ಕೇಳ್ಕೊಳ್ತಾನೆ ಪಾಂಡವರು ಮತ್ತು ಶ್ರೀಕೃಷ್ಣ. ಇಲ್ಲ, ನೀವು ಒಂದೇ ಒಂದು ಇಂಚು ಕೂಡ ಜಾಗ ಕೊಡಲ್ಲ, ನನ್ನ ರಾಜ್ಯದಲ್ಲಿ ಒಂದು ಅಡಿ ಕೂಡ ಕೊಡಲ್ಲ. ಅರಿಷಡ್ ವರ್ಗಗಳು ಎಲ್ಲ ನೀವು ರಾಕ್ಷಸರನ್ನು ತೆಗೆದುಕೊಳ್ಳಿ. ಅವರು ಅವನತಿ ಆಗೋದಕ್ಕೆ ಕಾರಣ ಅವರಲ್ಲಿದ್ದ ಅರಿಷಡ್ ವರ್ಗಗಳೇ ಆಗಿತ್ತು. ಈಗ ನಾವುಗಳು ನಮಗೇನಿದೆ ಏನಿಲ್ಲ, ಹೇಗಿದ್ದೀವಿ, ಚೆನ್ನಾಗಿದ್ದೀವೋ, ಇನ್ನೊಂದು ಮತ್ತೊಂದು ಎಲ್ಲವನ್ನೂ ಈ ಜಗತ್ತಿಗೆ ತೋರಿಸೋ ಪರಿಣಾಮವಾಗಿ ಮಾಟ ಮಂತ್ರಗಳನ್ನು ನಾವೇ ಆಹ್ವಾನ ಮಾಡ್ಕೊಳ್ತಿದ್ದೀವಿ. ಕೆಟ್ಟ ದೃಷ್ಟಿಯನ್ನು ನಾವು ಇನ್ವಿಟೇಷನ್ ಕೊಟ್ಟು ಮನೆಗೆ ತೆಗೆದುಕೊಳ್ತಿದ್ದೀವಿ. ವಿ ಆರ್ ಗಿವಿಂಗ್ ಇನ್ವಿಟೇಷನ್ ಫಾರ್ ಕಲಿ, ಈವಿಲ್ ಸ್ಪಿರಿಟ್ಗೆ. ಕೆಟ್ಟದ್ದು ನಾವು ಆಗಬೇಕು ಅನ್ನೋ ಸಲುವಾಗಿ ನಾವೇ ಅದಕ್ಕೆ ಪೂರಕವಾಗಿ ವರ್ಕ್ ಮಾಡ್ತಿದ್ದೀವಿ ಅಂತಂದರೆ ಐ ಫೀಲ್ ಸೋ ಸ್ಯಾಡ್ ಅಬೌಟ್ ಇಟ್. I mean, as I told you, nobody will feel happy for your success. So why are you showing your success to people? ಯಾಕೆ ನೀವು ತೋರಿಸ್ಕೊಳ್ತೀರಾ? ನೀವು ಎಲ್ಲರ ಕಣ್ಣು ಬ್ರಹ್ಮನ ಕಣ್ಣೇ ಗೊತ್ತಿರಲಿ, ಅಷ್ಟು ಶಕ್ತಿ ಇದೆ. ಶಿವನಿಗೆ ಎಷ್ಟು ಶಕ್ತಿ ಇದೆಯೋ ಅಷ್ಟೇ ಶಕ್ತಿ ನಮ್ಮೆಲ್ಲರ ಕಣ್ಣುಗಳಲ್ಲೂ ಇದೆ. ಬೆಂಕಿಗಿಂತ ಹೆಚ್ಚು ಪವರ್ ಇರೋವಂಥದ್ದು ಈ ಕಣ್ಣಿಗೆ. ನಾವು ನೋಡಿ ಹೇಗಾಗಿದ್ದೀವಿ ಈ ಕಾಲದಲ್ಲಿ, ಎಲ್ಲ ವಿಶೇಷವಾಗಿ ಎಲ್ಲರೂ ಮಾಡ್ತಾರೆ, ಹೆಣ್ಮಕ್ಳು ಒಂಚೂರು ಹೆಚ್ಚು ಮಾಡ್ಬೋದೇನೋ. ಸೊ ಏನು ಮಾಡ್ತೀವಿ ನಾವು, ನಮ್ಗೆ ಟೈಮ್ ಪಾಸ್ ಆಗಬೇಕು, ಒಳ್ಳೆಯದೋ ಕೆಟ್ಟದೋ ನಮಗೆ ಗೊತ್ತಿಲ್ಲ, ಹೋಗಿ ಕೂತ್ಕೊಳ್ಳೋದು, ಶಾಂತಕ್ಕ ಅಂತಂತ ಮಾತಾಡೋದು, ಇಲ್ಲ ಏನೇನೋ ಅಕ್ಕಗಳು ಕೂತ್ಕೊಳ್ಳೋದು, ಮಾತಾಡೋದು, ನಮ್ಮ ಮನೆ ಬಗ್ಗೆ ಎಲ್ಲ ಹೇಳ್ಕೊಳ್ಳೋದು, ಅವ್ರ ಬಗ್ಗೆ ಎಲ್ಲ ನಮಗೆ ಹೇಳ್ಕೊಳ್ತಾರೆ ಅವರು. ಆಮೇಲೆ ಮನೆದಾದ್ಮೇಲೆ ಪಕ್ಕದ ಮನೆಯವ್ರಿಗೆ ಬರ್ತೀವಿ, ಅವ್ರ ಮನೆ ಬಗ್ಗೆ ಎಲ್ಲ ಮಾತಾಡ್ತೀವಿ. ಆಮೇಲೆ ಅದಾದಮೇಲೆ ಊರಿನ ವಿಚಾರಗಳು ಮಾತಾಡ್ತೀವಿ. ನೆಕ್ಸ್ಟು ತಾಲೂಕು, ಆಮೇಲೆ ರಾಜ್ಯ, ಆಮೇಲೆ ದೇಶ. ಎಲ್ಲ ಮಾತಾಡಿ ಆದಮೇಲೆ ಲಾಸ್ಟ್ಲೊಂದು ಡೈಲಾಗ್ ಬೇರೆ ನೋಡಿ, ಎಷ್ಟು ಚೆನ್ನಾಗಿ ಪಂಚ್ ಲೈನ್ ಇದು. ಎಲ್ಲ ಮಾಡಿ ಆದಮೇಲೆ ಎಲ್ಲ ಕೆಟ್ಟ ಕೆಲಸನೇ ಮಾಡಿದ್ದು, ಇಲ್ಲಿ ತನಕ ಒಂದು ಒಳ್ಳೇದಿಲ್ಲ. ಎಲ್ಲ ಮಾತಾಡಾದ್ಮೇಲೆ ಅಯ್ಯೋ ಊರು ಸಾಬ್ರಿ ಹಾಕ್ಬಿಡಿ ನಮ್ಗೆ ಯಾಕೆ, ಯಾಕಂದ್ರೆ ಏನು ಮಾತಾಡೋಕ್ಕಿಲ್ವಲ್ಲ, ಡೈಲಾಗ್ ಎಲ್ಲ ಖಾಲಿ ಆಗೋಯ್ತು, ಸ್ಕ್ರಿಪ್ಟ್ ಖಾಲಿ ಆಗೋಯ್ತು. ಈಗ ಲಾಸ್ಟಲ್ಲಿ ಇದು ಹೇಳ್ಬಿಟ್ಟು ಮನೆಗೆ ಹೋಗೋದು, ಮತ್ತೆ ಮರುದಿನ ಬರೋದು, ಮತ್ತೆ ಅದೇ ಡೈಲಾಗ್, ಇವ್ರ ಬಗ್ಗೆ ನಮ್ಗೆ ಯಾಕೆ. ಅಪ್ಪ, ನಾನು ಏನೇನೋ ಹೇಳ್ಬೇಕು ಅಂದ್ಕೊಳ್ತೀನಿ, ಅದು ಕಾರ್ಯಕ್ರಮದಲ್ಲಿ ಹೇಳ್ತೀನಿ, ಇಲ್ಲಿ ಹೇಳಲಿಕ್ಕಾಗಲ್ಲ, ವಾಹಿನಿ ಇದು. ಸೊ ಅನ್ಲೆಸ್ ಯು ಶ್ಯಾಡ್ ಆಫ್ ಮ್ಯಾನ್, ನೀನು ಎಲ್ಲಿ ತನಕ ಮುಚ್ಕೊಳ್ಳಲ್ವೋ ಅಲ್ಲಿ ತನಕ ದೇವರು ನಿನಗೆ ಕೆಟ್ಟದ್ದೇ ಮಾಡ್ತಿರ್ತಾನೆ, ಗೊತ್ತಿರಲಿ. ಯಾರೆಲ್ಲ ಭಗವಂತ ನೋಡಿ, ಅವನು ಇನ್ನಿವತ್ತಿಗೆ ಮಾತಾಡಲೇ ಇಲ್ಲ, ಅವನ ಮಾತು ನಾವು ಕೇಳಿಸ್ಕೊಳ್ಳೋಕ್ಕೆ ಆಗಲಿಲ್ಲ, ಯಾಕಂದ್ರೆ ಅವನು ಮೌನವಾಗಿರ್ತಾನೆ. ಈ ಸೈಲೆನ್ಸ್ ಈ ಸೈಲೆಂಟ್, ಅಬ್ಸಲ್ಯೂಟ್ ಸೈಲೆನ್ಸ್. ಅದಕ್ಕೆ ನೀವು ಧ್ಯಾನ ಮಾಡಿದರೆ, ಮೌನವಾಗಿದ್ದರೆ ಮಾತ್ರ ಅವನ್ನ ನೋಡೋಕ್ಕೆ ಸಿಗುತ್ತೆ, ಕೇಳೋದಕ್ಕೆ ಸಿಗುತ್ತೆ ಹೊರತು ನೀವು ಮಾತಾಡ್ತಿದ್ರೆ ಅವ್ನು ಕಾಣೋಕ್ಕೆ ಸಿಗಲ್ಲ, ನೋಡೋಕ್ಕೆ ಸಿಗಲ್ಲ. ಸೊ ಹಾಗಾಗಿ ಇದು ಒಂದು ಗೊತ್ತಿರಬೇಕು. ನೆಕ್ಸ್ಟು ನಾವೆಲ್ಲ ನಮಗೇನು ಬೇಕು ಅದೆಲ್ಲ ಬಯಸಿ ಸಿಗದೇ ಇರೋದಕ್ಕೆ ಕಾರಣ ನಾವು ಇನ್ನೊಬ್ಬರು ಸ್ಟೇಟಸ್ ನೋಡ್ತಾ ಇರೋದಕ್ಕೆ. ಅವರು ಸ್ಟೇಟಸ್ ನಮ್ಗೆ ಯಾಕೆ ಬೇಕು? ಸೊ ದಯವಿಟ್ಟು ಹೇಳ್ತಿದ್ದೀನಿ ವೀಕ್ಷಕರೇ, ನನ್ನ ಪ್ರೀತಿ ಆಗರ್ಭ ಶ್ರೀಮಂತ ದೇವರುಗಳಿಗೆ ನಿಮ್ಗೆ ಹೇಳ್ತಿದ್ದೀನಿ, ಡೋಂಟ್ ಸಿ ಅದರ್ ಸ್ಟೇಟಸ್, ದಟ್ ಈಸ್ ನನ್ ಆಫ್ ಅವರ್ ಬಿಸ್ನೆಸ್. ಅವ್ರು ಎಲ್ಲನ ಹೋಗ್ಕೊಳ್ಳಿ, ಏನಾದರೂ ಮಾಡಿಕೊಳ್ಳಿ, ಏನಾದರೂ ಇದ್ಕೊಳ್ಳಿ, ನಮ್ಗೆ ಯಾಕೆ ಬೇಕ್ರಿ ಅವ್ರಿವ್ರ ನ್ಯೂಸ್? ನಮ್ಮದೇ ನಾವು ನೋಡ್ಕೊಳ್ಳೋಕೆ ಟೈಮ್ ಇಲ್ಲ, ಇನ್ನು ಅವ್ರದ್ದೆಲ್ಲ ನೋಡಿ ನಮಗೇನು ಬರುತ್ತೆ? ಡೋಂಟ್ ಸಿ ಅದರ್ ಸ್ಟೇಟಸ್ ಆ್ಯಂಡ್ ನೆವರ್ ಪುಟ್ ಅ ಸ್ಟೇಟಸ್. ನಿಮ್ಮ ಸ್ಟೇಟಸ್ನ ಹಾಕೋದಕ್ಕೆ ಹೋಗ್ಬೇಡಿ, ನಿಮ್ಮ ಸ್ಟೇಟಸ್ ನೋಡಿ ಯಾರೂ ಖುಷಿ ಪಡಲ್ಲ. ಸೊ ಹಾಗಾಗಿ ದಯವಿಟ್ಟು ಇವತ್ತೇ ಲಾಸ್ಟ್, ಇನ್ನೊಬ್ಬರು ಸ್ಟೇಟಸ್ ನೋಡಬಾರ್ದು, ನಾವು ಸ್ಟೇಟಸ್ ಹಾಕಬಾರ್ದು, ಡಿ ಪಿ ಹಾಕಲೇಬೇಡಿ. ಮಾಟ ಮಂತ್ರಕ್ಕೆ ಫಸ್ಟ್ ಬೇಕಿರೋದು ನಮ್ಮ ಫೋಟೋ, ಯಾಕಂದರೆ ಎವ್ರಿ ಫೋಟೋ ಇಸ್ ಅ ಜಾಮೆಟ್ರಿ, ಎವ್ರಿ ಫೋಟೋ ಇಸ್ ಅ ಸೈನ್ಸ್. ಅದರಲ್ಲಿ DNA ಇನ್ಫಾರ್ಮೇಷನ್ನು ಯಾವನು ಈ ವೈದ್ಯಕೀಯ ಶಕ್ತಿ ತಂತ್ರ ಮಾಂತ್ರಿಕ ಇದ್ದಾನೋ ಅವ್ನಿಗೆ ಫೋಟೋ ಕೊಟ್ಟರೆ ಸಾಕು, ಏನು ಬೇಕಾದ್ರೂ ಮಾಡ್ಬೋದು. ಇಷ್ಟು ಚೆನ್ನಾಗಿ ಕಾಣ್ತಿದ್ದಾರೆ ತಾನೇ ಮೇಡಮ್ಮು, ಅವ್ರನ್ನ ಬೇಕಾದರೆ ಮಲಗಿದ್ರೆ ಎದ್ದೇಳಬಾರ್ದಾಗಿ ಮಾಡ್ಬೋದು. ಲೆಫ್ಟ್ ಹ್ಯಾಂಡ್ ವರ್ಕ್ ಆಗಬಾರ್ದ, ರೈಟ್ ಹ್ಯಾಂಡ್ ವರ್ಕ್ ಆಗಬಾರ್ದ, ಇಲ್ಲ ಕಣ್ಣು ಹೊರಟೋಗ್ಬೇಕಾ, ಇಲ್ಲ ಏನಾದರೂ ಆಗ್ಬೋದು. ನೀವು ಏನು ಬಯಸ್ತೀವೋ ಅದನ್ನೆಲ್ಲ ಮಾಡೋ ಶಕ್ತಿ ತಾಂತ್ರಿಕ ವಿದ್ಯೆಗಿದೆ. ಇದೆಲ್ಲ ಎಲ್ಲಿದೆ? ಪ್ರೂಫ್ ಏನು ಅಂತಂದರೆ ಹೋಗಿ ವೇದಗಳು ಓದ್ಕೊಳ್ಳಿ. 4 ವೇದಗಳಿದಾವ, ಋಗ್ವೇದ ಇದೆಯಾ, ಯಜುರ್ವೇದ ಇದೆಯಾ, ಸಾಮವೇದ ಇದೆಯಾ, ಅಥರ್ವಣ ವೇದ, ಫುಲ್ ಆಫ್ ಅಥರ್ವಣ ವೇದ ಈಸ್ ತಂತ್ರ. ನಾನು ಹೇಳ್ತಿರೋದಲ್ಲಪ್ಪ, ಅದು ತಂತ್ರವಿದ್ಯೆ ಅಷ್ಟೇ. ಇದನ್ನು ಯಾರೋ ಹೊರದೇಶದವರೆಲ್ಲ ಬಂದಾಗ ಅರ್ಥ ಮಾಡ್ಕೊಳಕ್ಕಾಗದೆ ಹೋದಾಗ ಎಲ್ಲ ಸುಟ್ಟಾಕ್ಬಿಡ್ತಾರೆ. ಆಮೇಲೆ ಲೀಗಲಿ ಇದಿಲ್ಲ ಅಂತ ಬ್ಯಾನ್ ಮಾಡ್ತಾರೆ.
ಬಟ್ ಇದು ಸನಾತನ ಧರ್ಮ, ಇದು ಭಾರತ ದೇಶ, ಎಲ್ಲ ತಂತ್ರಗಳಿಗೂ ವೈಜ್ಞಾನಿಕಕ್ಕೆ ಮೀರಿದಂಥದ್ದು ಈ ವಿದ್ಯೆ. ಇದು ನನಗೆ ಗೊತ್ತು, ಅನಂತ ವಿಶ್ವಾಚಾರ್ಯನಿಗೆ ಈ ವಿದ್ಯೆ ಗೊತ್ತು. ಯಾಕಂದರೆ ಡಾಕ್ಟ್ರಿಗೆ ಒಳ್ಳೇದು ಮಾಡೋಕ್ಕೂ ಗೊತ್ತು, ಹಾಗೆ ಪೇಷಂಟಿಗೆ ಕೆಟ್ಟದ್ದು ಮಾಡಬೇಕಂದ್ರೆ ಕೆಟ್ಟದ್ದು ಮಾಡ್ಬೋದು. ಮೆಡಿಸಿನು ಕೊಡೋಕ್ಕೆ ಗೊತ್ತು, ವಿಷ ಕೊಡೋಕ್ಕೂ ಗೊತ್ತು, ಬಿಕಾಸ್ ಅವ್ನು ಡಾಕ್ಟರ್ರೇ. ಹಾಗೆಯೇ ಒಂದು ವಿದ್ಯೆ ಗೊತ್ತಿರೋನಿಗೆ ಒಳ್ಳೇದು ಮಾಡೋಕ್ಕೆ ಗೊತ್ತು. ನೋಡಿ, ಒಳ್ಳೇದು ಮಾಡೋದೆಲ್ಲ ನಾವು ಈ ಬಲಗೈ ಯೂಸ್ ಮಾಡ್ತೀವಿ, ಬಲಗೈ ವಿದ್ಯೆ ಅದು ಏನು ಒಳ್ಳೆಯದು. ಅದೇ ಕೆಟ್ಟದ್ದು ಮಾಡೋದು, ಈಗ ಮಾಟ ಮಂತ್ರ ಮಾಡೋದು ಈ ಕೈಯಲ್ಲ, ಎಡಗೈಯಲ್ಲಿ ಮಾಡೋದು. ಇಸ್ ಅ ಬ್ಲ್ಯಾಕ್. ಯು ಮಸ್ಟ್ ನೋ ಎವ್ರಿಥಿಂಗ್ ದಟ್ ವಿ ಡೂ, ಸ್ಪೆಷಲಿ ವೆನ್ ಇಟ್ ಕಮ್ಸ್ ಟು ಮಂತ್ರ, ಇದೆಲ್ಲ ಕೆಟ್ಟದ್ದು ಮಾಡೋದಕ್ಕೆ ಈ ಕೈ ಯೂಸ್ ಮಾಡ್ತೇವೆ. ಸೊ ಹಾಗಾಗಿ ಗೊತ್ತಿರಲಿ, ಮಾಟ ಮಂತ್ರ ಆಗಲಿ ಅಥವಾ ಕೆಟ್ಟದ್ದಾಗಲಿ, ಇದು ಹೇಗಿದೆ ಅಂತಂದರೆ ಕಾರವಾಗಿ ಹೇಳ್ಬಿಡ್ಲ, ಒಂದು ನಾವೇ ಚಪ್ಪಲಿ ಕೊಟ್ಬಿಟ್ಟು ವಡಿ ವಡಿ ಅಂತ ಒಡಿಸ್ಕೊಂಡು ಅಯ್ಯೋ ಚಪ್ಪಲಿಯಲ್ಲಿ ಹೊಡೆದ್ಬಿಟ್ಟ ಅಂತ ಹೇಳೋದು ತಪ್ಪು ತಾನೇ? ನೀವೇ ಕೊಡ್ತೀರಾ? ನೀವೇ ಕೊಟ್ಬಿಟ್ಟು ನೀವೇ ಹೊಡೆಸ್ಕೊಂಡು ನೀವು ಒಳಬಾರ್ದಲ್ವ? ಈಗ ಖುಷಿ ಪಡಿ, ನಾನೇ ಕೊಟ್ಟಿದ್ದು ನನಗೆ ಸಖತ್ತಾಗಿ ಹೊಡೆದ್ನಪ್ಪ, ಸಂತೋಷವಾಗಿರಿ. ಸೊ ಹಾಗಾಗಿ ಪ್ಲೀಸ್ ಅಂಡರ್ಸ್ಟ್ಯಾಂಡ್, ಲೂಸ್ಗಳ ಥರ ನಾವೆಲ್ಲ ಬಿಹೇವ್ ಮಾಡಬಾರ್ದು. ಬರೀ ಲೂಸ್ಗಳು ಮಾತ್ರ ಆ ರೀತಿ ಮಾಡೋದು. 84 ಲಕ್ಷ ಜೀವರಾಶಿಗಳು ಆರಾಮಾಗಿದ್ದಾವೆ. ಯಾಕೆ ಆರಾಮಾಗಿದ್ದಾವೆ? ಅವ್ರು ಸ್ಟೇಟಸ್ಸು ಹಾಕಲ್ಲ, ಸ್ಟೇಟಸ್ಸು ನೋಡಲ್ಲ, ಅವ್ರ ಫೋಟೋ ಎಲ್ಲೂ ಪ್ರೊಜೆಕ್ಟ್ ಮಾಡ್ಕೊಳ್ಳಲ್ಲ, ಅವ್ರ ಸಂತೋಷನ ಅವರೇ ಅನುಭವಿಸ್ಕೊಳ್ತಾರೆ, ಯಾರಿಗೂ ಹೇಳ್ಕೊಳ್ಳೋದೇ ಇಲ್ಲ. ಯಾವುದೋ ನೋಡಿದ್ದೀರಾ ನಾಯಿ ಹೋಗ್ಬಿಟ್ಟು ತೋಳದ ಜೊತೆ ಫ್ರೆಂಡ್ಶಿಪ್ ಮಾಡೋದು, ಅಥವಾ ಇರುವೆ ಹೋಗ್ಬಿಟ್ಟು ಯಾವುದೋ ಜಿರಳೆ ಜೊತೆ ಫ್ರೆಂಡ್ಶಿಪ್ ಮಾಡೋದು ನೋಡಿದ್ದೀರಾ? ದೇ ಫ್ರೆಂಡ್ಲಿ ವಿತ್ ಓನ್ಲಿ ದೆಮ್ಸೆಲ್ಸ್. ಅವ್ರು ಇದ್ದಾರೆ ಅಂತ ನಮಗೆ ಗೊತ್ತಾಗಲ್ಲ. ನಾವು ಹೋಗಿ ಝೂವಲ್ಲಿ ನೋಡ್ಬೇಕು ಅವ್ರನ್ನ, ನೋಡೋಪ್ಪ ಹಿಂಗೆಲ್ಲ ಇದ್ದಾರಂತೆ, ಆಮೇಲೆ ವಿ ಫೀಲ್ ಸೊ ಹ್ಯಾಪಿ ಅಬೌಟ್ ದೆಮ್. ಯಾಕ್ರೆ ನಮ್ಮ ಮನೆ ವಿಚಾರಗಳನ್ನ ಹೋಗಿ ಬೀದಿಯಲ್ಲಿ ಇಟ್ಟಿದ್ದೀವಿ? ಆರ್ ಪರ್ಸ್ನಲ್ ಲೈಫ್ ಈಸ್ ಆರ್ ಪರ್ಸ್ನಲ್ ರೆಸ್ಪಾನ್ಸಿಬಿಲಿಟಿ. ಅದಕ್ಕೆ ಅದನ್ನ ಪರ್ಸ್ನಲ್ ಅಂತಾರೆ ನೋಡಿ. ಪರ್ಸ್ನಲ್ಲು ಬೀದಿ ಒಂದಲ್ಲ ರೀ. ಪ್ಲೀಸ್ ಡೋಂಟ್ ಡೂ ದ್ಯಾಟ್ ಅವೇ. ದಿಸ್ ಈಸ್ ಅ ಲಾಸ್ಟ್, ದಿಸ್ ಇಸ್ ಲೈಕ್ ಅ ವಾರ್ನಿಂಗ್. ನಾನು ಸಾಧಾರಣವಾಗಿ ಮಾತಾಡ್ತಿಲ್ಲ ನಾನೀಗ ಇವತ್ತು. ಸೊ ಪ್ಲೀಸ್ ಅಂಡರ್ಸ್ಟ್ಯಾಂಡ್. ಯಾಕೆ ಆಗ್ತಿಲ್ಲ ಅಂತಂದರೆ ದೃಷ್ಟಿದೋಷ ಯಥೇಚ್ಛವಾಗಿ ನಮ್ಮ ಮೇಲೆ ಆಗಿರುತ್ತೆ, ಅದಕ್ಕೆ ನಮ್ಗೆ ಆಗ್ತಿರಲ್ಲ. ಎನಿವೇ, ಫಾರ್ ಪೀಪಲ್ ಹೂ ಕಮ್ ಟು ದ ವರ್ಕ್ಶಾಪ್ ರೆಗ್ಯುಲರ್ಲಿ, ಐ ವಾಂಟ್ ಟು ಟೆಲ್ ಯು, ನಾವೆಲ್ಲರೂ ಮುಕ್ತಿ ಪಡ್ಕೊಳ್ತೇವೆ, ನಾವೆಲ್ಲರೂ ನೆಮ್ಮದಿ ಖಂಡಿತವಾಗಿ ಎಲ್ರಿಗೂ ಸಿಗುತ್ತೆ. ಒಂದಂತೂ ಗೊತ್ತಿರಲಿ, ಮಲ್ಲಿಗೆ ಹೂವು ಅದನ್ನು ಪೋಣಿಸಿ ಕಟ್ಟಿರ್ತಾರೆ, ಅದು ದೇವಸ್ಥಾನಕ್ಕೆ ಹೋಗುತ್ತೆ ನೋಡಿ. ಹೂವಿನ ಜೊತೆ ನಾರಿರುತ್ತೆ, ನಾರು ಏನು ಪುಣ್ಯ ಮಾಡಿದೆಯೋ ಗೊತ್ತಿಲ್ಲ, ಹೂವಂತೂ ಪುಣ್ಯ ಮಾಡಿದೆ. ಹೂವು ಹೋಗಲೇಬೇಕು ಸ್ವರ್ಗಕ್ಕೆ, ಬಟ್ ಅದ್ರ ಜೊತೆ ನಾರು ಹೊರಟೋಗುತ್ತೆ ನೋಡಿ. ನಮ್ಮ ಕಾರ್ಯಾಗಾರಕ್ಕೆ ಯಾರು ಬರ್ತಾರೋ, ಇದನ್ನು ಯಾರು ಕೇಳಿ ಪಾಲನೆ ಮಾಡ್ತಾರೋ, ಇವರೆಲ್ಲರೂ ಹೂವಿನ ಜೊತೆ ನಾರು ಹೋದಂಗೆ ನಾವೆಲ್ಲರೂ ಮುಕ್ತಿ ಪಡ್ಕೊಳ್ತೇವೆ. ನೆಮ್ಮದಿ ಅಂತೂ ಖಂಡಿತವಾಗಿ ಸಿಗುತ್ತೆ. ಜಸ್ಟ್ ಬಿ ಹ್ಯಾಪಿ ಅಬೌಟ್ ಇಟ್. ಅಸೂಯೆ ಬೇಡ, ದ್ವೇಷ ಬೇಡ, ನಾನು ಹರಿಷಡ್ವರ್ಗಗಳು ಹೇಳ್ದಲ್ವ, ಆ ಕೋಪ ಬೇಡ, ಆ ತಾಪ, ಇವ್ಯಾವುದೂ ಬೇಡ. ಯಾಕಂತಂದರೆ ಯಾವತ್ತೋ ಒಂದು ಸಲ ಈ ಗಂಗೆಗೂ ಒಂದು ಅಸೂಯೆ ಬಂತಂತೆ. ಗಂಗೆಗೆ ಎಲ್ಲ ನಾನು ಅನಿಸ್ತಂತೆ, ನಾನಿಲ್ಲದೆ ಏನೂ ಇಲ್ಲ ಅಂತಂತೇಳಿ. ಯಾಕಂದರೆ ನೀರೆಲ್ಲನ್ನೂ ಮುಳುಗಿಸ್ಬಿಡುತ್ತಲ್ವ, ಅದಕ್ಕೆ ಒಂದು ಅಹಂಕಾರ ಬಂತಂತೆ. ಆಗ ಭಗವಂತ ವಿಷ್ಣು ಒಂದೇ ಒಂದು ತೊಟ್ಟು ಆಯಿಲ್ ಅಂತಂದರೆ ಎಣ್ಣೆ ಹಾಕದ್ನಂತೆ ನೀರೊಳಗಡೆ. ಈ ಪ್ರಪಂಚವನ್ನೆಲ್ಲ ಮುಳುಗಿಸೋ ಆ ಸಮುದ್ರದ ನೀರಿಗೆ, ಆ ಗಂಗೆಗೆ ಈ ಒಂದು ಎಣ್ಣೆ ಅದರ ಬಿದ್ದಾಗ ಮುಳುಗ್ಸೋಕ್ಕಾಗಲೇ ಇಲ್ವಂತೆ. ಆಗ ಅದಕ್ಕಿದ್ದ ಒಂದು ನಾನು ಅನ್ನುವಂಥ ತನ ಅಲ್ಲಿ ಹೊರಟೋಯ್ತು ಅಂತಂತೇಳಿ ಪುರಾಣಗಳು ಹೇಳುತ್ತೆ. ಸೊ ಹಾಗಾಗಿ ಬಿ ಹ್ಯಾಪಿ ಫಾರ್ ಯುವರ್ ಸೆಲ್ಫ್. ಡೋಂಟ್ ಕಂಪೇರ್ ವಿತ್ ಎನಿಬಡಿ. ಡೋಂಟ್ ಸೇ ದಟ್ ಐ ಆಮ್ ಎವ್ರಿಥಿಂಗ್. Okay, just be happy that you're God, your divine spirit, your universe. Everything is easily possible for you. Becoming rich is your right. Becoming poor is also well within your rights. So let's all become rich. Let's all enjoy this beautiful life. It is one wonderful life. I think you must make the most of it. Okay? Yes, ma'am. ಎಸ್ ಗುರುಗಳೇ, ಬಹಳ ಉತ್ತಮವಾದಂಥ ವಿಚಾರವನ್ನು ತಿಳಿಸ್ಕೊಟ್ರಿ. ಇನ್ನು ಕೊನೆಯದಾಗಿ ನಮ್ಮ ಕಾರ್ಯಕ್ರಮದಲ್ಲಿ ಪ್ರತಿ ಬಾರಿ ಒಂದು ವಿಶ್ವ ಮಂತ್ರ ತಂತ್ರವನ್ನು, ಒಂದು ಟೆಕ್ನಿಕ್ ಬಗ್ಗೆ ತಿಳಿಸ್ಕೊಡ್ತೀರಿ. ಇವತ್ತು ಯಾವ ವಿಶೇಷ ಮಂತ್ರದ ಬಗ್ಗೆ ಅಥವಾ ಒಂದು ವಿದ್ಯೆ ಬಗ್ಗೆ ಹೇಳ್ಕೊಡ್ತಿದ್ದೀರಿ? ಎಸ್, ಮಾಟ ಮಂತ್ರದ ಬಗ್ಗೆ, ಅಥವಾ ಏನಾದರೂ ದೃಷ್ಟಿದೋಷ ತಗಲಿದ್ರೆ ಅಥವಾ ಕೆಟ್ಟದ್ದು ನಿಮಗೆ ನಿಮ್ಮ ಮನೆತನಕ್ಕೆ ಆಗಿದ್ದರೆ ಇದನ್ನು ನೀವು ಉಚಿತವಾಗಿ ಮಾಡ್ಬೋದು. ಅಮಾವಾಸ್ಯೆಯ ದಿನ ಸ್ನಾನ ಮಾಡಬೇಕು ಅಂತಂದರೆ ಒಂದು ಹಿಡಿ ಕಲ್ಲುಪ್ಪನ್ನು ನೀವು ಸ್ನಾನ ಮಾಡೋ ನೀರಿಗೆ ಬೆರೆಸ್ಕೊಳ್ಳಿ. ಕಲ್ಲುಪ್ಪಿರಬೇಕು, ಇದು ಬಿಡಿ ಉಪ್ಪಲ್ಲ.
ರಾಕ್ ಸಾಲ್ಟ್ ಅಂತ ಹೇಳ್ತಾರೆ ನೋಡಿ, ಹಿಮಾಲಯನ್ ರಾಕ್ ಸಾಲ್ಟ್ ಅಂತೇಳಿ, ಅದು ಒರಿಜಿನಲ್ ಆಗಿರುತ್ತೆ. ಅಂಥ ಉಪ್ಪನ್ನು ಬಳಸಿ ಒಂದು 3 ತುಳಸಿ ಅಥವಾ 1 ಹಿಡಿ ತುಳಸಿಯನ್ನು ನೀರಿಗೆ ಹಾಕ್ಕೊಳ್ಳಿ. ಆಮೇಲೆ 1 ಹಿಡಿ ಬೇವಿನ ಸೊಪ್ಪು, ಒಂದು ಸ್ವಲ್ಪ ಬೇವಿನ ಸೊಪ್ಪು ನೀರಿಗೆ ಹಾಕ್ಕೊಳ್ಳಿ. ಆಮೇಲೆ 1 ಚಿಟಿಕೆ ಅರಿಶಿಣ, ಇದೆಲ್ಲವನ್ನು ಬೆರೆಸಿ ನೀವು ಅಮಾವಾಸ್ಯೆಯ ದಿನ ಸ್ನಾನ ಮಾಡಿ ನಿಮಗೇನಾದರೂ ಕೆಟ್ಟದ್ದಾಗಿದ್ದರೆ ಅದು ನಿಮ್ಮಿಂದ ದೂರ ಹೊರಟೋಗುತ್ತೆ. ಹಾಗೆ ಯಾರೆಲ್ಲ ಸರ್ವಸಿದ್ಧಿ ವ್ರತ ಮಾಡ್ತಿದ್ದೀರೋ, ಲಕ್ಷ್ಮೀ ಕುಬೇರ ವ್ರತ ಮಾಡ್ತಿದ್ದೀರೋ ಅವ್ರಿಗೆ ಇದೆಲ್ಲ ಅದರಲ್ಲೇ ಇದೆ. ಸೊ ನೀವು ಇದನ್ನೆಲ್ಲ ಮಾಡೋ ಅವಶ್ಯಕತೆ ಇಲ್ಲ. ಯಾರೆಲ್ಲ ವರ್ಕ್ಶಾಪ್ ಬಂದು ಇದನ್ನೆಲ್ಲ ವ್ರತ ಮಾಡ್ತಿದ್ದೀರೋ ಅವರು ಇದನ್ನು ಈ ತಂತ್ರ ಮಾಡಬೇಕು ಅಂತಂತೇನಿಲ್ಲ, ಮಾಡಿದ್ರೂ ಪರವಾಗಿಲ್ಲ, ಬಟ್ ಮಾಡೋ ಅವಶ್ಯಕತೆಯೂ ಇಲ್ಲ. ಉಳಿದವರು ದಯವಿಟ್ಟು ಇದನ್ನು ಮಾಡಿ. ಯಾವುದಾದ್ರು ನೆಗೆಟಿವ್ ಆಗಿದ್ದರೆ ಅದು ನಿಮ್ಮನ್ನು ಬಿಟ್ಟು ಹೊರಟೋಗುತ್ತೆ. ಇದಕ್ಕೇನು ಫೀಸ್ ಇಲ್ಲ. ಆಮೇಲೆ ಇನ್ನೊಂದು ಗೊತ್ತಿರಲಿ, ಯಾರೆಲ್ಲ ಕೆಟ್ಟದಾಗಿದ್ದರೆ ಬಿಡಿಸ್ಬಿಡ್ತೀನಿ ಅಂತ ದುಡ್ಡು ಕೇಳ್ತಾರೆ, ಶಾಸ್ತ್ರಗಳ ಪ್ರಕಾರ ಹಣ ತೆಗೆದುಕೊಳ್ಳೋಂಗಿಲ್ಲ. ನಾವೇನೇ ಈ ರೀತಿ ಧರ್ಮದ ಮಾಡಲಿಕ್ಕೆ ಹೋದಾಗ ಅದಕ್ಕೆ ಗುರು ದಕ್ಷಿಣೆ ಅಂತ ಇರುತ್ತೆ ಹೊರತು ಇಷ್ಟು ಕೊಟ್ಟರೆ ಮಾಡೋದು ಅಂತಂದರೆ ಅದು ಫೇಕ್ ಆಗಿರುತ್ತೆ. ಸೊ ಹಾಗಾಗಿ ಅದನ್ನೆಲ್ಲ ನಂಬೋಕ್ಕೆ ಹೋಗಬಾರ್ದು. ಗುರು ದಕ್ಷಿಣೆ ತಗೊಳ್ಳೋರು ಗುರುಗಳು. ಅದು ₹1 ಆದರೂ ಸರಿ, ಅಥವಾ ಪ್ರೀತಿಯಿಂದ ಒಂದು ಹೂ ಕೊಟ್ಟರು ಸರಿ, ಹಣ್ಣು ಕೊಟ್ಟರು ಸರಿ, ಅಥವಾ ಸಮಯ ಕೊಟ್ಟರು ಸರಿ, ಕೃತಜ್ಞತೆ ಅಂತ ಬಾಯಿಂದ ಹೇಳಿದ್ರು ಸರಿ, ಇದೆಲ್ಲನೂ ಗುರುದಕ್ಷಿಣೆನೇ. ಗುರುದಕ್ಷಿಣೆ ಅಂದರೆ ದುಡ್ಡು ಮಾತ್ರ ಅಲ್ಲ. ಸೊ ಹಾಗಾಗಿ ಯಾರೆಲ್ಲ ದುಡ್ಡು ಕೇಳ್ತಾರೋ ಅದು ನನ್ನ ಪ್ರಕಾರ ಸರಿ ಇಲ್ಲ. ಸೊ ಪ್ಲೀಸ್ ಡೋಂಟ್ ಡೂ ದ್ಯಾಟ್. ಇದನ್ನು ನೀವು ಮಾಡಿ, ಕೆಟ್ಟದಾಗಿದ್ರೆ ಹೋಗುತ್ತೆ. ಓಕೆ, ಒಂದು ಉತ್ತಮ ತಂತ್ರದ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ ಗುರುಗಳೇ. ಅದರ ಜೊತೆಗೆ ಸಾಕಷ್ಟು ಉತ್ತಮ ವಿಚಾರಗಳನ್ನು ನಮ್ಮ ಜೊತೆ ಹಂಚ್ಕೊಂಡ್ರಿ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದ. ಸೊ ವೀಕ್ಷಕರೇ, ನೋಡಿದ್ರಲ್ಲ, ಇದೇ ರೀತಿ ತಮ್ಮ ಕಾರ್ಯಾಗಾರಗಳ ಮುಖಾಂತರ ಕೂಡ ಹಲವಾರು ಪರಿಹಾರಗಳನ್ನು ಗುರುಗಳು ತಿಳಿಸ್ಕೊಡ್ತಾ ಇರ್ತಾರೆ. ಈ ಕಾರ್ಯಾಗಾರಗಳನ್ನು ಅಟೆಂಡ್ ಮಾಡಿ. ಹಾಗೆ ಗುರೂಜಿಯವರ ಯೂಟ್ಯೂಬ್ ಚಾನಲಲ್ಲಿ ಸ್ಪೆಷಲ್ ಸಬ್ಸ್ಕ್ರಿಪ್ಷನನ್ನು ಪಡ್ಕೊಳ್ಳಿ. ಫೇಸ್ಬುಕ್ ಹಾಗೆ ಇನ್ಸ್ಟಾಗ್ರಾಮ್ನಲ್ಲಿ ಸಾಕಷ್ಟು ವಿಡಿಯೋಗಳು ಈ ರೀತಿ ಲಭ್ಯ ಇರುತ್ತೆ. ನಿಮಗೆ ಏನು ಸಮಸ್ಯೆ ಇದೆ ಅನ್ನೋದ್ರ ಬಗ್ಗೆ ಗುರುಗಳು ಈ ಸ್ಪೆಷಲ್ ವಿಡಿಯೋಗಳಲ್ಲಿ ಮಾಹಿತಿಯನ್ನು ಕೊಟ್ಟಿರ್ತಾರೆ. ನೀವು ಸ್ಪೆಷಲ್ ಸಬ್ಸ್ಕ್ರಿಪ್ಷನ್ ಪಡ್ಕೊಂಡಂಥ ಟೈಮಲ್ಲಿ ಅದನ್ನು ನೋಡಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಬಹುದು. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತಷ್ಟು ಉತ್ತಮ ವಿಚಾರಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.